ನೋಡಿ, ಪಿಎಂ ನರೇಂದ್ರ ಸ್ವಾಮಿ ಮಳವಳ್ಳಿ ಕ್ಷೇತ್ರದವರು 2ನೇ ಬಾರಿಗೆ ಸಚಿವ ಸ್ಥಾನವನ್ನ ಈಗ ಅಲಂಕರಿಸ್ತಾ ಇದ್ದಾರೆ. ಶಿವರಾಜ್ ತಂಗಡಗಿ ಕನಕಗಿರಿ 4ನೇ ಬಾರಿ ಸಚಿವರಾಗಿ ಅಧಿಕಾರವನ್ನು ಸ್ವೀಕರಿಸುತ್ತಾರೆ. ರುದ್ರಪ್ಪ ಲಮಾಣಿ ಕೂಡ ಹಾವೇರಿ, ಇವರು ಮಂತ್ರಿ ಆಗ್ತಾ ಇದ್ದಾರೆ. ಇನ್ನು ಕೆಎಸ್ ಬಸವಂತಪ್ಪ ಮಾಯಕೊಂಡ ಕ್ಷೇತ್ರದ ಶಾಸಕರು, ಅವರು ಮಂತ್ರಿ ಆಗ್ತಾ ಇದ್ದಾರೆ. ಬಿ ನಾಗೇಂದ್ರ ಬಳ್ಳಾರಿ ಕ್ಷೇತ್ರದ ಶಾಸಕರು 2ನೇ ಬಾರಿ ಸಚಿವ ಸ್ಥಾನ. ಟಿ ರಘುಮೂರ್ತಿ ಚಳ್ಳಕೆರೆ ಕ್ಷೇತ್ರದ ಶಾಸಕರು ಮೊದಲ ಬಾರಿ ಮಂತ್ರಿ ಆಗ್ತಾ ಇದ್ದಾರೆ. ಜಮೀರ್ ಅಹಮದ್ ಖಾನ್ ಚಾಮರಾಜಪೇಟೆ. ಏನಾದರೂ ಕೊಡೋದಿದ್ರೆ ನಮ್ಮ ಅಜಯ್ ಸಿಂಗ್ ಕೊಡೋ ಅಂತ ಹೇಳಿದ್ರೆ ನಮ್ಮ ನಿರೀಕ್ಷೆಯಂತೆ ಪಟ್ಟಿ ಕರೆಕ್ಟ್ ಆಗಿ ಬಂದಿದೆ. ನಾವು ಬಹಳ ಸಂತೋಷವಾಗಿದ್ದೀವಿ. ಒಂದ್ ಕಡೆಗೆ ಸರ್, ಈ ಪಟ್ಟಿ ತಡ ಆಯ್ತು ಅನ್ನೋದು ಕೂಡ ಇದೆ. ಯಾಕಂದ್ರೆ ಇವತ್ತು ಸಿಎಂ ಅವರು ಪ್ರಮಾಣ ವಚನ ತಗೊಂಡು 2 ತಿಂಗಳು ಆದ್ಮೇಲೆ ಕೊನೆಗೂ ಪಟ್ಟಿ ಬಂದಿದೆ. ತಡ ಏನಾಗಿಲ್ಲ, ಕೆಲವು ಕಾರಣಾಂತರದಿಂದ SIR ನಡೆದಿದೆ, ಬೇರೆ ಬೇರೆ ಕಾರಣಾಂತರದಿಂದ ಕಾವೇರಿ ಗಲಾಟೆ, ಬೇರೆ ಬೇರೆ ಕಾರಣಗಳಿಂದ ಮುಂದೂಡಿದ ವಿನ ತಡ ಏನಾಗಿಲ್ಲ. ಅದು ಮಾಮೂಲಿ ಪ್ರಕಾರ ನಡೀತಾ ಇದೆ. ಸ್ವಲ್ಪ ಹೆಚ್ಚು ಕಮ್ಮ ಆಗಿದೆ. ಇವತ್ತು 4 ಗಂಟೆಗೆ ಪ್ರಮಾಣ ವಚನ ಸ್ವೀಕಾರ ಸಮಾರಂಭ ನಡೀತದೆ. ಕೊನೆ ಹಂತದಲ್ಲಿ ಲಿಸ್ಟ್ ಬಿಡುಗಡೆ ಮಾಡೋದ್ರಿಂದ ಕಾರ್ಯಕರ್ತರು ಕುಟುಂಬಗಳು ಬರೋದಕ್ಕೆ ಕಷ್ಟ ಆಗುತ್ತೆ ಅನ್ನೋ ಒಂದು ಆಯಾಮ ಕೂಡ ಇದೆ. ಈಗ ಮೊದಲೇ ಏನಪ್ಪಾ ಅಂದ್ರೆ ತಮ್ಗೆ ಈಗ ಇಷ್ಟೊಂದು ಅಭಿಮಾನಿಗಳು ಬಂದಿದ್ದಾರೆ. ಅಜಯ್ ಸಿಂಗ್ ಏನು ಅನೌನ್ಸ್ ಮಾಡಿದ್ರೆ ಅವರು ಆಟೋಮೆಟಿಕ್ ಆಗಿ ತಾನೇ ಬರ್ತಾ ಇದ್ದಾರೆ. ಎಲ್ಲರಿಗೂ ಸ್ಥಳಾವಕಾಶ ಇಲ್ಲ, ಅಲ್ಲಿ ಇರೋದಿಲ್ಲ, ಸ್ವಲ್ಪ ಜನಕ್ಕೆ ಇರ್ತದೆ. ಅವ್ರ ಫ್ಯಾಮಿಲಿಯವರು ಬಂದು ಹೋಗ್ತಾರೆ. ಅದ್ರಾಗೇನು ಆಸೆ ಯಾವತ್ತು ಈಡೇರಬೇಕು ಅನ್ನೋದು ಅಂದ್ರೆ ಈಡೇರಲ್ಲ. ಈಗ ಅವ್ರು ಮಿನಿಸ್ಟರ್ ಆಗಿದ್ದಾರೆ, ಆದ್ರೆ ಯಾವ ಖಾತೆ ಸಿಗಬೇಕು ಅಂತ ಅವ್ರನ್ನು ಕೂಡ ಕೇಳಿದ್ವಿ, ಅವ್ರ ಮನೆಯವ್ರನ್ನು ಕೇಳಿದ್ವಿ. ನಿಮಗೇನಾದ್ರೂ ಇದೆಯಾ ಅಜಯ್ ಸಿಂಗ್ ಅವರಿಗೆ ಖಾತೆ ಕೊಡಬೇಕು ಅಂತ? ಮಂತ್ರಿ ಕೊಡ್ತಕ್ಕಂಥದ್ದು ಹೈಕಮಾಂಡ್ ಬಿಟ್ಟು ವಿಚಾರ. ಹೈಕಮಾಂಡ್ ಅವರು ನಿರ್ಣಯ ತೆಗೆದುಕೊಂಡು ಸೂಕ್ತವಾದ ರೀತಿಯಲ್ಲಿ ಅದನ್ನ ಖಾತೆ ವಿತರಣೆ ಮಾಡ್ತಾರೆ. ಹೊಸ ಖಾತೆಯನ್ನ ನಿಭಾಯಿಸತಕ್ಕಂಥ ಶಕ್ತಿ ಅಜಯ್ ಸಿಂಗ್ ಅವರು ಬಂದಿದೆ. ಯಾಕಂದ್ರೆ ಈಗಾಗಲೇ ನಮ್ಮ ಪ್ರಿಯಾಂಕ್ ಅವರು, ಕರಿಗೇಜಿ ಅವರು, ಶರಣಪ್ರಕಾಶ್ ಪಾಟೀಲ್ರು ಅವರು HKRDB ಚೇರ್ಮನ್ ರಾಗಿ 3 ಜನ ಸಾಕಷ್ಟು ನಮ್ಮ ಜಿಲ್ಲೆಯ ಅಭಿವೃದ್ಧಿ ಬಗ್ಗೆ ಮಾತನಾಡಿದ್ದಾರೆ. ಒಳ್ಳೆ ಖಾತೆ ಸಿಗ್ತದೆ. ಅದು ಹಿರಿಯರಿದೆ, ನಮ್ಮಲ್ಲಿ BR ಪಾಟೀಲ್ರು, MI ಪಾಟೀಲ್ರು, ನಾವು ಎಲ್ಲರೂ ಸೇರಿ ಒಟ್ಟಾಗಿ ಕೆಲಸ ಮಾಡ್ಕೊಂಡು ಹೋಗ್ತೀವಿ. ಇವತ್ತಿನ ಲಿಸ್ಟ್ ನೋಡಿದಾಗ ಖುಷಿ ಆಗತ್ತಾ, ಸಮಾಧಾನ ಆಗತ್ತಾ, ಅಥವಾ ಇನ್ನೊಂದ್ಸೂರು ಬದಲಾಯಿಸಬೇಕು ಅನ್ಸುತ್ತಾ? ಖುಷಿಯಾಗಿ ಸಮಾಧಾನ. ಹೈಕಮಾಂಡ್ ನಿರ್ಣಯಕ್ಕೆ ಬದ್ದಂತ ನಂದು ಯಾವಾಗಲೂ ಸ್ಟೇಟ್ಮೆಂಟ್. ಹೈಕಮಾಂಡ್ ಏನ್ ನಿರ್ಣಯ ತೆಗೆದುಕೊಂಡು ನಾವೆಲ್ಲರೂ ಒಪ್ಪಲೇಬೇಕು. ಅಂದ್ರೆ ಸಮಾಧಾನವಾಗಿ, ಸರಸ್ವತವಾಗಿ ಪಕ್ಷ ಮತ್ತು ಸರ್ಕಾರ ಎಲ್ಲನೂ ಸರಳವಾಗಿ ನಡೀತದೆ. ಅದಕ್ಕೆ ಅಸಮಾಧಾನ ವ್ಯಕ್ತ ಮಾಡಿದ್ರೆ ಯಾವುದು ಕೂಡ ಎಲ್ಲರನ್ನ ತೃಪ್ತಿ ಮಾಡ್ಲಿಕ್ಕೆ ಆಗೋದಿಲ್ಲ. ಸಾಧ್ಯನೇ ಇದೆನಾ? ಎಲ್ಲರಿಗೂ ತೃಪ್ತಿ ನಾನು ಮಂತ್ರಿ ಸಾಧ್ಯ ಇದೆನಾ? ಅದೇನು ಹೈಕಮಾಂಡ್ ನಿರ್ಣಯ ತೆಗೆದುಕೊಂಡು ಮಂತ್ರಿ ಕೊಡ್ತಾರೆ ಅದನ್ನ ಎಲ್ಲರೂ ಒಪ್ಕೊಳ್ಬೇಕು. ಈಗ ನೆಕ್ಸ್ಟ್ 2028 ನೀವು ಪ್ಲಾನ್ ಮಾಡ್ತೀರಾ ಅಂತ ಮಿನಿಸ್ಟರ್ ಪೋಸ್ಟ್? ಈಗ ನಾನು ಮೊದಲೇ 50 ವರ್ಷದಿಂದ ರಾಜಕೀಯದಲ್ಲಿ ಬಂದ ನೂತನ ಸಚಿವರು ಇವರೇನೆ 20 ಜನರನ್ನ ಈಗ ತಮ್ಮ ಕ್ಯಾಬಿನೆಟ್ಗೆ ಪೂರ್ತಿ ಭರ್ತಿ ಮಾಡಿಕೊಂಡಿದ್ದಾರೆ. ಪೂರ್ಣ ಪ್ರಮಾಣದಲ್ಲಿ ಈಗ ಎಲ್ಲ ಕ್ಯಾಬಿನೆಟ್ನ ಸ್ಥಾನಗಳನ್ನು ಕೂಡ DK ಸಂಪುಟದ ಸ್ಥಾನಗಳನ್ನು ತುಂಬಲಾಗಿದೆ. ನೂತನ ಸಚಿವರುಗಳು ಇವರೇ. ಸಿದ್ದರಾಮಯ್ಯ ಸಂಪುಟದಲ್ಲಿ ಇದ್ದಂತ 6 ಜನ, ಆ 6 ಜನ ಈಗ ಮತ್ತೆ ಮಂತ್ರಿಗಳಾಗಿದ್ದಾರೆ. ಮುಂದುವರೆದಂತೆ ನಾವು ಗಮನಿಸ್ತಾ ಹೋದ್ರೆ ಬಸವರಾಜ ರಾಯರೆಡ್ಡಿ, ಕಾಶಪ್ಪನವರ್ HC, ಬಾಲಕೃಷ್ಣ ಮಾಗಡಿ ಕ್ಷೇತ್ರದ ಶಾಸಕ, ಹುನಗುಂದ ಕ್ಷೇತ್ರದ ಶಾಸಕ ಕಾಶಪ್ಪನವರ್, PM ನರೇಂದ್ರ ಸ್ವಾಮಿ ಮಳವಳ್ಳಿ, ಅಥಣಿಯಿಂದ ಲಕ್ಷ್ಮಣ ಸವದಿ, ಅಜಯ್ ಸಿಂಗ್ ಜೇವರ್ದಿ ಕ್ಷೇತ್ರದ ಶಾಸಕರು, ಇವರನ್ನು ಕೂಡ ಮಂತ್ರಿ ಮಾಡಿದ್ದಾರೆ. ಕನಕಗಿರಿ ಶಿವರಾಜ್